ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 95. ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನ ಮತ್ತು ಮೂತ್ರಪಿಂಡದಲ್ಲಿರುವ ನೆಫ್ರಾನ್ಗಳನ್ನ ಹೋಲಿಕೆ ಮಾಡಿ ಅಂತ ಇದೆ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಗಾಳಿಗೂಡುಗಳು ಮತ್ತೆ ನೆಫ್ರಾನ್ಗಳು ಶ್ವಾಸಕೋಶಗಳ ಕಾರ್ಯನಿರ್ವಾಹಕ ಘಟಕಗಳು ಅಲ್ವಾ? ನೆಫ್ರಾನ್ಗಳು ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕಗಳಾಗಿದೆ. ಗಾಳಿಗೂಡುಗಳು ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡಿದ್ರೆ ನೆಫ್ರಾನ್ಗಳು ರಕ್ತದಲ್ಲಿನ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಬೇರ್ಪಡಿಸುತ್ತೆ. ಹಾಗೆ ಇವು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಮತ್ತು ರಕ್ತನಾಳಗಳ ಸರಬರಾಜನ್ನ ಹೊಂದಿದ್ರೆ ಇವು ನೆಫ್ರಾನ್ಗಳು ಕೂಡ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಮತ್ತು ರಕ್ತನಾಳಗಳ ಸಂಪರ್ಕವನ್ನ ಹೊಂದಿದೆ. ಹಾಗೆ ಎರಡನೇ ಪ್ರಶ್ನೆಯನ್ನ ನೋಡಿ. ಒಬ್ಬ ಫುಟ್ಬಾಲ್ ಆಟಗಾರನಿಗೆ ನಿರಂತರ ಅಭ್ಯಾಸದಿಂದ ಅವನ ಕಾಲುಗಳಲ್ಲಿ ಸ್ನಾಯು ಸೆಳೆತ ಉಂಟಾಗಿದೆ. ಇದಕ್ಕೆ ಕಾರಣವನ್ನ ತಿಳಿಸಿ ಅಂತ ಇದೆ. ನಿರಂತರ ಅಭ್ಯಾಸದಿಂದಾಗಿ ಏನಾಗಿದೆ, ಅಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾಗಿದೆ. ಆಕ್ಸಿಜನ್ನ ಕೊರತೆ ಉಂಟಾಗಿ ಅಲ್ಲಿ ಏನಾಗಿದೆ, ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗಿದೆ. ಅದು ಸ್ನಾಯು ಸೆಳೆತಕ್ಕೆ ಕಾರಣವಾಗಿದೆ. ಥ್ಯಾಂಕ್ ಯು.